ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಭಾನುವಾರ. ಎಲ್ರಿಗೂ ಕೂಡ ಹ್ಯಾಪಿ ಸಂಡೇ. ಎಲ್ಲರೂ ತುಂಬ ಬ್ಯುಸಿ ಇರ್ತೀರ ಇವತ್ತು. ತುಂಬ ಕೆಲಸ ಇರ್ತವೆ. ಮತ್ತು ಭಾನುವಾರ ಬಂದ್ರಂತೆ ಹೆಣ್ಮಕ್ಳಿಗೆ ಕೆಲ್ಸಕ್ಕೆ ಹೋಗೋರಾಗಲಿ ಮತ್ತು ಗಾರ್ಮೆಂಟ್ಸ್ಗೆ ಹೋಗೋರಾಗಲಿ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಮನೇಲಿ ಕೆಲಸ ಇದ್ದೇ ಇರುತ್ತೆ. ಒಟ್ಟು ಭಾನುವಾರ ಅಂತ ಬಂದರೆ ಎಲ್ಲ ಕೆಲಸನೂ ಕಂಪ್ಲೀಟ್ ಆಗಬೇಕು ಅನ್ನೋ ಒಂದು ಮೈಂಡಲ್ಲಿ ಇರುತ್ತೆ. ಹಾಗಾಗಿ ಫುಲ್ಲು ಬ್ಯುಸಿ ಇರ್ತೀರ ಅನಿಸುತ್ತೆ. ಟೈಮ್ ಬಂದುಬಿಟ್ಟು 7:45 ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಅಡುಗೆಗೆ ಬಂದುಬಿಟ್ಟು ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಆಗ್ತಾಯಿದೆ. ಸಾಂಬಾರು ಬಂದುಬಿಟ್ಟು ಏನು ಮಾಡಬೇಕಂತ ಹೇಳ್ಬಿಟ್ಟು ಇನ್ನು ಯೋಚನೆ ಮಾಡ್ತಾಯಿದ್ದೆ. ನಮ್ಮ ಮನೆಯವರು ಬಂದುಬಿಟ್ಟು ಚಿಕನ್ ತರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅವ್ರು ಹೋಗಿ ಆಗಲೇ 7 ಗಂಟೆಗೆ ಏನೋ ಹೋದರು. 7:15 ಏನೋ ಆಗಿತ್ತು ಅನಿಸುತ್ತೆ. ಗುಂಡ ಮತ್ತು ಮನೆಯವರು ಹೋಗಿದ್ದಾರೆ. ಈ ಸರಿ ಮಳೆಗಾಲ ಬೇರೆ ಅಲ್ವಾ, ಮೋಡ ಕೂಡ ಫುಲ್ಲು ಆಗಿಬಿಟ್ಟಿದೆ. ಅದಕ್ಕೆ ಮತ್ತೆ ಮಳೆ ಬಂದರೆ ಸುಮ್ಮನೆ ಇದಾಗುತ್ತೆ, ಬೇಗ ತಂದುಬಿಡೋಣ ಅಂತ ಹೇಳಿ ಹೋಗಿದ್ದಾರೆ. ತರಿಸ್ತಿರ್ಲಿಲ್ಲ, ನಾಳೆ ಊರಿಗೆ ಹೋಗೋದಿದೆ ಸೋಮವಾರ. ಹಂಗಾಗಿ ಮಾಡಿಟ್ರೆ 1-2 ದಿನ ತಿಂತಾರೆ, ಬರೋವ್ರಿಗೆ ಅಡ್ಜಸ್ಟ್ ಮಾಡ್ಕೊತಾರೆ ಅಂತ ಹೇಳಿಬಿಟ್ಟು ಇನ್ನು ತೊಗೊಂಬ ಮಾಡಿಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಹೋಗಿದ್ದಾರೆ ತರೋದಕ್ಕೆ. ಇನ್ನು ತರಕಾರಿ ಕೂಡ ಏನಿಲ್ಲ, ಎಲ್ಲ ಫುಲ್ಲು ಖಾಲಿ ಆಗಿಬಿಟ್ಟಿದೆ. ಬೆಳ್ಳುಳ್ಳಿ ಸಮೇತ ಇಲ್ಲ. ಏನು ಚಿಕನ್ ಬೆಳ್ಳುಳ್ಳಿ ಇಲ್ದಿರೋ ಥರನೇ ಮಾಡ್ತೀನಿ ಏನೋ ಇವತ್ತು ಅನಿಸ್ಬಿಟ್ಟಿದೆ, ಗೊತ್ತಿಲ್ಲ. ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಬಿಟ್ಟರೆ ಇನ್ನೇನು ಇಲ್ಲ, ಎಲ್ಲ ಖಾಲಿಯಾಗಿದೆ. ಈರುಳ್ಳಿ ಇದೆ ಅಷ್ಟೇ. ಅದಕ್ಕೆ ಹೇಳ್ದೆ, ಎಲ್ಲಾದರೂ ಬೆಳ್ಳುಳ್ಳಿ ಸಿಕ್ಕರೆ ತೊಗೊಂಬಂದು 1/4 kg ಅಷ್ಟು ಸದ್ಯಕ್ಕೆ ನಾನು ಊರಿಗೆ ಹೋಗಿ ಬರ್ತೀನಲ್ವ, ಅವಾಗೆಲ್ಲ ತೊಗೊಂಬರ್ತೀನಿ ಅಂತಂದೆ. ಏನು ತಗೊಬರ್ತಾರೋ, ಏನು ಸಿಗ್ತಾವೋ ಇಲ್ಲವೋ ಅಂತೂ ಗೊತ್ತಿಲ್ಲ. ಇಲ್ಲಂತೂ ಅರ್ಜೆಂಟಿಗೆ ಏನೂ ಸಿಗೋದಿಲ್ಲ. ಅದಕ್ಕೆ ಹೆಂಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಊರೊಳಗೆ ಹೋಗಿ ಮನೇಲಿ ಸ್ವಲ್ಪ ಇಸ್ಕೊಬರೋಣ ಅಂತಂದ್ರೂ ಅವರು ಕರ್ಕೊಂಡು ಹೋಗೋದಿಲ್ಲ, ಏನಿಲ್ಲ. ಸುಮ್ಮನೆ ಟೈಮ್ ಆಗುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಇವತ್ತು ಬೆಳ್ಳುಳ್ಳಿ ಇಲ್ದೇ ಚಿಕನ್ ಮಾಡ್ತೀನೇನೋ ನೋಡೋಣ. ಬಟ್ ಮಾಡಲೇಬೇಕು. ತಂದಿದ್ದು ಮತ್ತೆ ಹಂಗೆ ಇಡೋದಕ್ಕಾಗೋದಿಲ್ಲ. ಹೇಳ್ತೀನಿ, ತೀರಾ ಅಲ್ಲಿ ಸಿಗಲಿಲ್ಲ ಅಂತಂದರೆ ಹೋಗಿ ಅತ್ತೆ ಹತ್ರನಾದ್ರೂ ಸ್ವಲ್ಪ ಇಸ್ಕೊಂಬ ಅಂತ ಹೇಳ್ತೀನಿ. ನೋಡೋಣ ಏನು ಹೇಳ್ತಾರೋ ಗೊತ್ತಿಲ್ಲ. ಇನ್ನು ನಾಳೆ ಬಂದುಬಿಟ್ಟು ಅಮ್ಮರೂರಿಗೆ ಹೋಗ್ತಾಯಿದ್ದೀನಿ. ಇನ್ನು ಅನಿವಾರ್ಯ ಹೋಗಲೇಬೇಕು. ನಿಜ ಹೇಳ್ಬೇಕಂದ್ರೆ ನನಗೆ ಹೋಗೋದಕ್ಕೆ ಮನಸ್ಸಿಲ್ಲ. ಇನ್ನೊಂದು ಸ್ವಲ್ಪ ದಿನ ಬೇಡ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಅನಿವಾರ್ಯ ಪರಿಸ್ಥಿತಿ ಬಂದುಬಿಟ್ಟಿದೆ, ಹೋಗಲೇಬೇಕು. ಬೇರೆ ಏನಾದರೂ ಆಗಿದ್ದರೆ ಬಿಡು ಅಂತ ನಾನು ಸುಮ್ಮನೆ ಆಗ್ತಿದ್ದೆ. ಬಟ್ ಇಂಥ ವಿಚಾರಕ್ಕೆಲ್ಲ ಹೋಗಿ ಬರಬೇಕು. ಮತ್ತೆ ಹೋಗಲಿಲ್ಲ ಅಂದರೆ ಸರಿ ಕಾಣೋದಿಲ್ಲ. ಅದಕ್ಕೆ ಅದೇನು ಎತ್ತಂತ ಹೇಳಿಬಿಟ್ಟು ನಾನು ಊರಿಗೆ ಹೋಗ್ತೀನಲ್ಲ, ಆ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಏನಕ್ಕೆ ಹೋಗಿದ್ದೆ ಅಂತ ಹೇಳಿ. ಬಂದುಬಿಡ್ತೀನಿ ನಾನು. ಮಂಗಳವಾರ ಹೋಗಿ ಬುಧವಾರ ಇದ್ದು ಗುರುವಾರ ಬಂದುಬಿಡೋಣ ಅಂತ ಅಂದ್ಕೊಂಡೆ. ಇನ್ನು ಹೋಗ್ತೀನಿ ಮಂಗಳವಾರ. ಇನ್ನೇನು ಹೋಗೋದು ಅಂತ ಹೇಳಿಬಿಟ್ಟು ನಾಳೆನೇ ಹೋಗ್ತೀನಿ. ಸೋಮವಾರ ಹೋಗಿ ಮಂಗಳವಾರ ಇದ್ದು ಬುಧವಾರ ಬಂದುಬಿಡ್ತೀನಿ. ಇರೋದಿಲ್ಲ ಜಾಸ್ತಿ ದಿನ, 1 ದಿನ ಮಾತ್ರ ಇದ್ಬಿಟ್ಟು ಬುಧವಾರ ನೆಕ್ಸ್ಟ್ ಬಂದುಬಿಡ್ತೀನಿ. ಮತ್ತೆ ಹೋಗೋದು ಬರೋದು ಮಾಮೂಲಿ ಇದ್ದೇ ಇರುತ್ತೆ. ಅದಕ್ಕೆ ಇವಾಗ ಹೋಗೋದು ಅಲ್ಲಿರೋದು ಸುಮ್ಮನೆ ಇದೆಲ್ಲ ಸರಿ ಬರೋಲ್ಲ. ಸೋಮವಾರ ಹೋಗಿ ಮಂಗಳವಾರ 1 ದಿನ ಇದ್ಬಿಟ್ಟು ಬುಧವಾರ ಬಂದುಬಿಡ್ತೀನಿ, ಕೆಲಸ ಅದೆಲ್ಲ ಮುಗಿಸ್ಕೊಂಡು. ಅದಕ್ಕೆ ಇವಾಗ ಚಿಕನ್ ಮಾಡಿಟ್ರೆ ನಮ್ಮ ಮನೆಯವ್ರಿಗೆ ಆರಾಮಾಗಿ ತಿಂತಾರೆ. ಚಿಕನ್ ಸಾರು ಅಂತಂದರೆ ಕೆಲವು ಗಂಡು ಮಕ್ಕಳಿಗೆ ತುಂಬ ಇಷ್ಟ, ನಾನ್ ವೆಜ್ ಅಂದರೆ. ನಾನು ಬಿಸಿ ಮಾಡಿ ಡೈಲಿ ಅದೇ ಇಡು, ಆರಾಮಾಗಿ ತಿಂತಾರೆ. ಅದಕ್ಕೆ ನನಗೂ ಹಂಗೆ ಅನ್ನಿಸ್ತು. ಇವತ್ತು ಸ್ವಲ್ಪ ಮಾಡಿಟ್ಬಿಟ್ಟು ನಾಳೆ ಬೆಳಗ್ಗೆ ಎದ್ಬಿಟ್ಟು ಬೇಗ ಚಪಾತಿ ಮಾಡಿಬಿಡ್ತೀನಿ. ಚಪಾತಿ ಮಾಡಿಟ್ರೆ ಹೆಂಗೆ ಅಡ್ಜಸ್ಟ್ ಮಾಡ್ಕೊತಾರೆ. ಮಂಗಳವಾರ 1 ದಿನ ಅಡ್ಜಸ್ಟ್ ಮಾಡ್ಕೊಂಬಿಟ್ರೆ ಸಾಕು. ಇನ್ನು ಬುಧವಾರ ಬಂದುಬಿಡ್ತೀನಲ್ವ, ಬಂದ ತಕ್ಷಣವೇ ಏನಾದರೂ ಮಾಡ್ತೀನಿ. ಇಲ್ಲ ಅಲ್ಲಿಂದನೂ ಮಾಡ್ಕೊಬರ್ಬೋದು. ಏನಾದರೂ ಸ್ವಲ್ಪ ದೂರ ಆಗುತ್ತೆ. ನಾನು ಇರೋದಕ್ಕೂ ನಮ್ಮ ತವ್ರ ಮನೆಗೂ ಬರಾಬರಿ 100 ಕಿಲೋಮೀಟ್ರ್ ಆಗುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಎಲ್ಲ ಕೂಡ ಲೆಕ್ಕ ಹಾಕೊಂಡ್ರೆ, ಊರಿಂದ ತೋಟಕ್ಕೆ ಮತ್ತು ತೋಟದಿಂದ ಹಿರಿಯೂರಿಂದ ಚಳ್ಳಕೆರೆಯಿಂದ ನಮ್ಮೂರಿಗೆ ಅದೆಲ್ಲ ಲೆಕ್ಕ ಹಾಕೊಂಡ್ರೆ 100 ಕಿಲೋಮೀಟ್ರ್ ಮೇಲೇ ಆಗುತ್ತೆ ಅನಿಸುತ್ತೆ. ಅಷ್ಟು ದೂರ ಇದ್ದೀನಿ. ಬೇಗ ಹೋಗೋದಕ್ಕೂ ಬೇಗ ಬರೋದಕ್ಕಂತೂ ಸಾಧ್ಯ ಇಲ್ಲ. ಹಿಂಗೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತೀನಿ ಅಂತಂದರೆ ಆಗೋದಿಲ್ಲ. ನಮ್ಮ ರೋಜಾ ಇದ್ದಾಳಲ್ವ, ನಮ್ಮ ರೋಜಾಗೂ ಊರಿಗೂ ತುಂಬ ಹತ್ರ. ಸುಮ್ಮನೆ ಓಡಾಡ್ಬಿಡ್ತಾಳೆ ಅವಳು. ನಡ್ಕೊಂಡು ಹೋಗ್ಬೋದು, ನಡ್ಕೊಬರ್ಬೋದು ಅವ್ರ ಊರಿಗೆ. ತುಂಬ ಹತ್ರ ಆಗುತ್ತೆ. ಅವಳು ತೋಟಕ್ಕೆ ಬಂದರೆ ಸಾಕು, ಊರೊಳಗೆ ಆರಾಮಾಗಿ ಬರ್ಬೋದು. ತುಂಬ ಹತ್ರ. ನಾನೇ ತುಂಬ ದೂರ ಬಂದುಬಿಟ್ಟಿದ್ದೀನಿ, ಸಖತ್ತು ದೂರ. ಏನೇ ಹೇಳಿ ದೂರನೇ ಇರಬೇಕು ಅನಿಸುತ್ತೆ ಒಂದೊಂದು ಸತಿ. ಹತ್ರನೇ ಇರೋದು ಬೇಡ ಅಂತ ಅನಿಸ್ಬಿಡುತ್ತೆ. ಒಂದೊಂದು ಸತಿ ನೆನೆಸ್ಕೊಂಡ್ರೆ ಇಷ್ಟು ದೂರ ಇದ್ದೀನಲ್ಲಪ್ಪ, ಇನ್ನು ಸ್ವಲ್ಪ ಹತ್ರ ಇರಬೇಕು, ಹೋಗೋದಕ್ಕೂ ಬರೋದಕ್ಕೂ ಚೆನ್ನಾಗಿರುತ್ತೆ ಅಂತಲೂ ಅನಿಸುತ್ತೆ. ಬಟ್ ಅದೇನಂತಾರಲ್ಲ, ಅದೃಷ್ಟ ಹಣೆ ಬರ, ಏನು ಮಾಡೋದಕ್ಕಾಗೋದಿಲ್ಲ. ಯಾರ್ಯಾರು ಋಣಾನುಬಂಧ ಎಲ್ಲೆಲ್ಲಿರುತ್ತೋ ಅದು ಅಲ್ಲೇ ಆಗೋದು. ಹಂಗಾಗಿ ನಾನಂತೂ ತುಂಬ ದೂರ ಇದ್ದೀನಿ. ಏನಕ್ಕೂ ಕೂಡ ನಾನು ಬೇಗ ಅಲ್ಲಿ ಸಿಗೋದಿಲ್ಲ ಅವ್ರಿಗೆ. ಮುಂಚೆಯಿಂದನೂ ಅಷ್ಟೇ. ನಾನು ಹಿಂಗೆ ದೂರನೇ, ಎಲ್ರಿಗೂ ತುಂಬ ದೂರನೇ ಇದ್ದೀನಿ. ಎಷ್ಟು SLCವರೆಗೂ ಅಷ್ಟೇ ನಾನು ನಮ್ಮೂರಲ್ಲಿ ಅಪ್ಪ ಅಮ್ಮನ ಜೊತೆ ಎಲ್ಲರ ಜೊತೆ ಇದ್ದಿದ್ದು. ಇನ್ನು PUCಯಲ್ಲಿ ಇನ್ನು ಓಡಾಡ್ಕೊಂಡಿರ್ತಿದ್ದಷ್ಟೇ. ಮತ್ತು ಡಿಗ್ರಿಗೆ ಬಂದಮೇಲೆ ಇನ್ನು
ದುರ್ಗದಲ್ಲಿ ಹಾಸ್ಟೆಲಲ್ಲಿ. ಆಮೇಲೆ ಡಿಗ್ರಿ ಮುಗಿದ್ಮೇಲೆ ಒಂದು ಸ್ವಲ್ಪ ದಿನ ಬೆಂಗಳೂರು ಅಲ್ಲಿ ಇಲ್ಲಿ ಅಷ್ಟು. ಆಮೇಲೆ ಮದುವೆ ಆದಮೇಲೆ ಮತ್ತೆ ಇಲ್ಲಿ ಜಾಸ್ತಿ ಯಾರ ಜೊತೆನೂ ನಾನು ಇಲ್ಲ ಅಲ್ಲಿ ಹೇಳ್ಬೇಕಂತಂದರೆ. ಹಿಂಗೆ ಒಂಟಿಯಾಗಿ ಇದ್ದು ಅಭ್ಯಾಸ ಆಗಿಬಿಟ್ಟಿದೆಯಾ, ಇನ್ನು ಏನೋ ಫೀಲಿಂಗ್ ಬರಲ್ಲ. ಇನ್ನು ಅಪ್ಪ ಅಮ್ಮ ಇದ್ದಿದ್ರಂತೂ ತುಂಬ ಅಟ್ಯಾಚ್ ಆಗ್ತಿದ್ದೇನೋ. ಇನ್ನು ಅವರೂ ಇಲ್ಲ, ಇನ್ನು ಯಾರನ್ನ ಹಚ್ಕೊಳ್ಳಿ ಹೇಳಿ, ಹಂಗಿರುತ್ತೆ. ಬಟ್ ಚಿಕ್ಕಮ್ಮ ಚಿಕ್ಕಪ್ಪ ಇರೋವರೆಗೂ ಕೂಡ ನನ್ನದು ಅದು ಒಂದು ಇದು, ಹೋಗಬೇಕು ಬರಬೇಕು, ಎಲ್ಲರ ಜೊತೆ ಚೆನ್ನಾಗಿರಬೇಕು. ನೋಡೋಣ. ಒಟ್ಟು ನಾಳೆ ಹೋಗ್ತೀನಿ. ನಾಳೆ ಹೋಗ್ಬಿಟ್ಟು ಏನಕ್ಕೆ ಹೋಗಿದ್ದೆ ಅಂತೇಳ್ಬಿಟ್ಟು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ. ಅದನ್ನು ಮುಗಿಸ್ಕೊಂಡು ವಾಪಸ್ ಬಂದುಬಿಡ್ತೀನಿ. ನೆಕ್ಸ್ಟ್ ಬಂದಮೇಲೆ ಇನ್ನು ಹೋಗೋದಿಲ್ಲ ಜಾಸ್ತಿ, ಏನಿದ್ರು 9 ಮಂತ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೋ. ಒಟ್ಟು ನಾವೇನು ಅಂದ್ಕೊತೀವೋ ಅದೇನು ಆಗೋದಿಲ್ಲಲ್ಲ, ಹಂಗೆ ಏನು ಮುಂಚೆನೇ ಏನು ಅನ್ಕೋಬಾರ್ದು. ಇರಲಿ, ಗೊತ್ತಿಲ್ಲ. ಅದಕ್ಕೆ ಹೋಗ್ತೀನಲ್ಲ ಸೋಮವಾರ, ಮಾಡಿಟ್ಟು ಹೋಗ್ಬಿಡೋಣ ಅಂತ ಹೇಳಿ ಇದ್ದೀನಿ. ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ. ತೀರಾ ತೊಗೊಬಂದರೆ ಸಾಂಬಾರು ಮಾಡಿಬಿಟ್ಟು ಇನ್ನು ಬಿಸಿ ಮುದ್ದೆ ಮಾಡ್ತೀನಿ. ಅನ್ನ ಕೂಡ ಆಗ್ತಾಯಿದೆ, ಪಾತ್ರೆಯಲ್ಲೇ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಯಾಕೋ ಅಕ್ಕಿ ಚೆನ್ನಾಗಿ ಆಗ್ತಾಯಿಲ್ಲ. ಮೊನ್ನೆ ಎಲ್ಲ ಮಾಡಿರೋ ಅಕ್ಕಿ ಚೆನ್ನಾಗಿ ಆಗ್ತಾಯಿತ್ತು. ಈ ಅಕ್ಕಿ ಎಷ್ಟು ನೀರು ಕಮ್ಮಿ ಇಟ್ರೂ ಒಂಥರ ಮೆತ್ತಗಾಗುತ್ತೆ. ನೀರು ಜಾಸ್ತಿ ಇಟ್ರೂ ಇನ್ನೂ ಮೆತ್ತಗಾಗ್ತಾಯಿದೆ. ಅದಕ್ಕೆ ಕುಕ್ಕರಲ್ಲಿ ಬರ್ತಾಯಿಲ್ಲ ಅದನ್ನು. ಅದಕ್ಕೆ ಪಾತ್ರೆಯಲ್ಲೇ ಇಟ್ಟಿದ್ದೀನಿ. ಪಾತ್ರೆಯಲ್ಲಾದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟು ಬೆಂದ ಮೇಲೆ ಸ್ವಲ್ಪ ನೀರೆಲ್ಲ ಬಗ್ಸ್ಬಿಟ್ಟು ಹಂಗೆ ಅದ್ರ ಮೇಲೆ ಬಿಟ್ಬಿಟ್ರೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಅಳ್ಕೊಳ್ಳುತ್ತೆ ಅಂತ ಹೇಳಿ ಪಾತ್ರೆಯಲ್ಲೇ ಇಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ನಮ್ಮ ಮನೆಯವ್ರು ಬಂದಾಗ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾಯಿರಿ. ಫ್ರೆಂಡ್ಸ್, ಇನ್ನಂತೂ ನಮ್ಮ ಮನೆಯವ್ರು ಬಂದರು. ಇನ್ನು ಬರ್ತಾನೆ ಕೂಡ ಧನುನ ಕೂಡ ಕರ್ಕೊಬಂದಿದ್ರು. ಇನ್ನು ಬೆಳಗ್ಗೆನೇ, ಇವತ್ತು ಭಾನುವಾರ ಅಲ್ಲ, ನಮ್ಮ ಧನು ಬೇಗ ಎದ್ದೊಳೋದಿಲ್ಲ. ಇನ್ನು ಎದ್ದಿರಲಿಲ್ಲ ಅನಿಸುತ್ತೆ, ಹಂಗೆ ಹೋಗ್ಬಿಟ್ಟು ಹಂಗೆ ಕರ್ಕೊಂಬಂದಿದ್ದಾರೆ ಊರೊಳಗೆ ಹೋಗಿ. ಇನ್ನು ಫೈನಲಿ ಎಲ್ಲ ಕೂಡ ತೊಗೊಬಂದಿದ್ರು. ಇವತ್ತು ಇಡ್ಲಿ ತಂದಿದ್ದಾರೆ. ತುಂಬ ದಿನ ಆಗಿತ್ತು, ಒಂದು ಸತಿ ಕೂಡ ನಮ್ಮ ಮನೆಯವ್ರು ಇಡ್ಲಿ ತಂದಿಲ್ಲ ಇಲ್ಲಿಗೆ. ಅದಕ್ಕೆ ಹೆಂಗಿದ್ರು ಕೂಡ ಚಿಕನ್ ಕಟ್ ಮಾಡಿಸ್ಕೊಬರಕ್ಕೆ ಹೋಗಿದ್ರಲ್ವ, ಅಲ್ಲೇ ತೊಗೊಂಡು ಬಂದಿದ್ರು. ಇನ್ನು ಇವರಿಬ್ಬರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಅಡುಗೆ ಮಾಡೋದಂತ ಹೇಳಿಬಿಟ್ಟು ಇನ್ನು ಇಡ್ಲಿ ಹಾಕ್ಕೊಟ್ಟೆ. ಇನ್ನು ಅಣ್ಣ ತಮ್ಮಂದ್ರು ಇಬ್ಬರು ತಿಂತಾಯಿದ್ದಾರೆ. ಸದ್ಯ ನಮ್ಮ ಮನೆಯವರು ಬೆಳ್ಳುಳ್ಳಿ ಕಡೆ ತೊಗೊಬಂದಿದ್ರು. ಮರ್ತು ಬರ್ತಾರೆ ಅಂದ್ಕೊಂಡಿದ್ದೆ, ಸಿಕ್ಕಿದ್ದಾವೆ ತೊಗೊಬಂದಿದ್ದಾರೆ. ಸಿಕ್ಕಿಲ್ಲ ಅಂದಿದ್ರೆ ಇನ್ನು ಹಂಗೆ ಮಾಡಬೇಕಾಗಿತ್ತು. ಸದ್ಯ ಸಿಕ್ಕಿದೆ, ಒಂದು 1/4 kg ಅಷ್ಟು ಸದ್ಯಕ್ಕೆ ತೊಗೊಬಂದಿದ್ರು. ಇನ್ನು ನಾನು ಕೂಡ ಎಲ್ಲ ಖಾರಕ್ಕೆಲ್ಲ ಜೋಡಿಸ್ಕೊಂಡೆ. ಕರೆಂಟು ಅಂದರೆ ಗಂಟೆ ಹೊಡೆದಂಗೆ ಕರೆಕ್ಟಾಗಿ 9 ಗಂಟೆಗೆ ಬರ್ತಾಯಿತ್ತು. ಇವತ್ತೇನು ಗೊತ್ತಿಲ್ಲ, ಸ್ವಲ್ಪ ಲೇಟ್ ಆಯಿತು. ಬರುತ್ತೋ ಇಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಇದು ಆದ್ರದಿಂದನೇ ವೇಟ್ ಮಾಡ್ತಾಯಿದ್ದೆ. ಇನ್ನು ಪ್ರತಿಯೊಂದು ಕೂಡ ಏನೇನು ಚಿಕನ್ಗೆ ಹಾಕ್ತೀವಿ ಅದೆಲ್ಲ ಕೂಡ ಜೋಡಿಸ್ಕೊಂಡೆ. ಇನ್ನು ಕೊತ್ತಂಬರಿ ಸೊಪ್ಪು ಅಂತ ಒಂದು ಸ್ವಲ್ಪನೇ ಇದ್ದಿದ್ದು, ಎಲ್ಲ ಹಣ್ಣು ಥರ ಆಗಿತ್ತು. ಅದನ್ನೇ ನೀಟಾಗಿ ಸೋಸ್ಕೊಂಡ್ಬಿಟ್ಟು ಇನ್ನು ಕಡ್ಡಿ ಎಲ್ಲ ಕೂಡ ಹಾಕ್ಬಿಟ್ಟು, ಕಡ್ಡಿ ಹಾಕಿದ್ರಂತೂ ತುಂಬ ಟೇಸ್ಟ್ ಇರುತ್ತೆ ಸಾಂಬಾರು. ಹಾಗಾಗಿ ಇವತ್ತು ಬಂದುಬಿಟ್ಟು ಒಂದು ಸ್ವಲ್ಪನೇ ತೊಗೊಬಂದಿದ್ದು. ಮೊನ್ನೆ ಜಾಸ್ತಿ ತಂದಿದ್ರು, ಇವತ್ತೊಂದು ಸ್ವಲ್ಪ ತೊಗೊಂಬಂದಿದ್ರು. ಸರಿ ಅಂತೇಳ್ಬಿಟ್ಟು ಖಾರ ಎಲ್ಲ ರುಬ್ಕೊಂಡ್ಬಿಟ್ಟು ಇನ್ನು ಫೈನಲಿ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಬಾಯ್ಲರ್ ಕೋಳಿ, ಬೇಗನೆ ಬೇಯುತ್ತೆ, ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆನೇ ಇಲ್ಲ. ಇನ್ನು ಫಾರಮ್ ಕೋಳಿ ಅಂತಂದರೆ ಸಖತ್ತು ಟೈಮ್ ತೊಗೊಳುತ್ತೆ, ಬೇಗನೆ ಬೇಯೋದಿಲ್ಲ. ಇದು ಜುಟ್ಕೋಳಿ ಅಂತಾರಲ್ವ, ಅದು ಒಲೆ ಮೇಲೆ ಇಟ್ಟು ಬೇಯಿಸ್ಬೇಕಾಗುತ್ತೆ. ಅದು 1 ಅವರ್ ಮೇಲೆ ಆಗುತ್ತೆ ಬೇಯೋಷ್ಟೊತ್ತಿಗೆ. ಇನ್ನು ಅಷ್ಟರಲ್ಲಿ ಸಿಲಿಂಡ್ರ್ ಕೂಡ ಖಾಲಿಯಾಗೋಗಿ ಬಂದಿದೆ ಅವಾಗ ಇವಾಗ ಅಂತ ನಮಗೆ ಭಯ ಅನ್ನಿಸ್ತಾ ಇದೆ. ಅದಕ್ಕೆ ಬಾಯ್ಲರ್ ತೊಗೊಂಬ ಅಂತ ಹೇಳಿದ್ದೆ ನಾನು. ಯಾಕೆಂದರೆ ಮಳೆ ಬೇರೆ ಬರ್ತಾಯಿತ್ತು ಅವಾಗವಾಗ, ಅದಕ್ಕೆ ಸೌದೆ ಕೂಡ ಇರಲಿಲ್ಲ, ಎಲ್ಲ ಕೂಡ ನೆಂದೋಗಿದ್ವಲ್ವ. ಅದಕ್ಕೋಸ್ಕರ ಇವತ್ತು ಈ ಚಿಕನ್ ತರಿಸೋ ಹಾಗಾಯಿತು. ಇಲ್ಲಾಂದಿದ್ರೆ ನಮ್ಮ ಮನೆಯವ್ರಿಗೆ ಇದು ಬಾಯ್ಲರ್ ಇಷ್ಟ ಆಗೋದಿಲ್ಲ. ಅವ್ರಿಗೆ ಬಂದುಬಿಟ್ಟು ಜುಟ್ಕೋಳಿ ಅಂದ್ರೇ ಇಷ್ಟ. ಏನು ಮಾಡೋದು, ಇವತ್ತು ಅನಿವಾರ್ಯ, ಇದನ್ನೇ ತರಿಸ್ದೆ. ಇನ್ನು ತರಿಸ್ಬಿಟ್ಟು ಇನ್ನು ಬೇಗನೆ ಮಾಡಿದೆ. ಕುಕ್ಕರ್ಗೆ ಹಾಕೋಣಂದರೆ ಸ್ವಲ್ಪ ಜಾಸ್ತಿ ಆಗ್ತಾಯಿತ್ತು, ಕುಕ್ಕರ್ ಚಿಕ್ಕದಿತ್ತಲ್ಲ, ಅದಕ್ಕೆ ಇಡಿಸ್ಲಿಲ್ಲ. ಅದಕ್ಕೆ ಪಾತ್ರೆಯಲ್ಲೇ ಮಾಡಿದೆ. ಇನ್ನು ಮಕ್ಕಳು ಕೂಡ ಆಟಾಡ್ಕೊತಾ ಇದ್ದಾರೆ. ನಮ್ಮ ಧನು ಅಂತೂ ಎದ್ದು ಹಾಗೆ ಬಂದಿಲ್ಲ, ಮುಖ ತೊಳೆಸ್ಬಿಟ್ಟು ಇನ್ನು ಟಿಫನ್ ಮಾಡಿಸಿ ಇನ್ನು ಆಟಾಡ್ತಾ ಇದ್ದಾರೆ. ಫ್ರೀ ಆಗೈತಲ್ಲ ಜಾಗ, ಸಿಕ್ಕಾಪಟ್ಟೆ ಖುಷಿ ಹುಡುಗರಿಗೆ. ಇನ್ನಂತೂ 3 ದಿನದಿಂದ ಕರೆಕ್ಟಾಗಿ ಮಧ್ಯಾಹ್ನ ಟೈಮ್ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಇನ್ನು ನೋಡ್ತಾ ಇರ್ಬೋದು, ಬೆಳಗ್ಗೆ ಇಡ್ಲಿ ತಿಂದಿದ್ರಲ್ಲ ಮಕ್ಕಳು, ಊಟ ಮಾಡಲಿಲ್ಲ, ಸ್ವಲ್ಪ ಲೇಟಾಗೆ ಊಟ ಮಾಡಿದ್ರು. ಹಾಗಾಗಿ ಮಳೆ ಕೂಡ ಸ್ಟಾರ್ಟ್ ಆಯಿತು, ಬರ್ತಾ ಇದೆ. ಸುಮ್ಮನೆ ಕುಣಿತಾ ಇದ್ರು ಮಳೆಯಲ್ಲೆಲ್ಲ ಹೋಗ್ಬಿಟ್ಟು. ಇನ್ನು ಬನ್ನಿ ಬೇಗ ಅಂದರೆ ನೆಗಡಿಗಿನ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಕರ್ಕೊಬಂದು ಇನ್ನು ಕುಂದಿರ್ಸಿದ್ದೀವಿ. ನೋಡ್ತಾ ಇರ್ಬೋದು, ಅಲ್ಲಿ ಗುಡ್ಡ, ಒಂದು ಬೆಟ್ಟನೂ ಇದ್ದಾವೆ, ಗುಡ್ಡನೂ ಇದ್ದಾವೆ. ಅದು ಬೆಟ್ಟನೂ ಅನಿಸುತ್ತೆ, ಗುಡ್ಡನೂ ಅನಿಸುತ್ತೆ ನೋಡಿ. ಅಲ್ಲಿ ಸಖತ್ತು ಮಳೆ ಆಗ್ತಾಯಿದೆ. ಅಂದರೆ ಡೈರೆಕ್ಟಾಗಿ ನಾವಿರೋ ಹತ್ರನೇ ಚೆನ್ನಾಗಿ ಕಾಣಿಸುತ್ತೆ ಅದು. ಅಲ್ಲಿ ಜೋರು ಮಳೆ ಬರ್ತಾಯಿದೆ, ಇಲ್ಲಿ ಅಷ್ಟೊಂದಿಲ್ಲ, ಸ್ವಲ್ಪ ಲೈಟಾಗೆ ಬರ್ತಾಯಿತ್ತು. ಸರಿ ಬಿಡು ಅಂತ ಹೇಳ್ಬಿಟ್ಟು ಇನ್ನು ಬಿಸಿದು ಚಿಕನ್ ಸಾಂಬಾರು ಮಾಡಿದ್ನಲ್ವ, ಇನ್ನು ಅನ್ನ ಕೂಡ ಬೆಳಗ್ಗೆನೇ ಮಾಡಿ ಇಳಿಸಿದ್ದೆ. ಅದನ್ನು ಮತ್ತೆ ಸಾಂಬಾರೆಲ್ಲ ನೀಟಾಗಿ ಬಿಸಿ ಮಾಡಿಬಿಟ್ಟು ಇನ್ನು ಧನನ್ಗೆ ಹಾಕ್ಕೊಟ್ಟಿದ್ದೀನಿ ಊಟ ಮಾಡಪ್ಪ ಅಂತ ಹೇಳಿ. ಸ್ವಲ್ಪ ನಿಧಾನ ಇವನು, ಅಂದರೆ
ನಾನ್ ವೆಜ್ಜು ಊಟ ಅಂದರೆ ತುಂಬ ಇಷ್ಟಪಟ್ಟು ತಿಂತಾನೆ. ಹಂಗಾಗಿ ತಿನ್ನಲಿ ನಿಧಾನಕ್ಕಂತ ಹೇಳ್ಬಿಟ್ಟು ಇನ್ನು ಅವ್ನಿಗೆ ಊಟಕ್ಕೆ ಹಾಕ್ಕೊಟ್ಟಿದ್ದೆ. ಇವನಂತೂ ತಿನ್ನೋದೇ ಇಲ್ಲ ಏನೇನು ಕೂಡ. ಇವನೊಂಥರ ಹುಡುಗ ಅಂತಲೇ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ಈಗ ಟೈಮ್ 3:30 ಆಗ್ತಾಯಿದೆ. ಇನ್ನು ಧನು ಕೂಡ ಹೋದ. ಧನು ಒಂದು 2 ಕಾಲಿಗೋ 2:30 ಅನಿಸುತ್ತೆ ಅವನು ಹೋದಾಗ. ಇನ್ನು ಅವನು ಹೋದ. ಇವನು ಮಲ್ಕೊಂಡಿದ್ದಾನೆ ನೋಡಿ ಜೋಲಿಯಲ್ಲಿ. ಅವನು ಹೋದ ತಕ್ಷಣ ಆಟ ಮಾಡ್ತಾಯಿದ್ದ. ನಾನು ಹೋಗ್ತೀನಿ ಅಂತೇಳ್ಬಿಟ್ಟು ಅವರಪ್ಪ ಬೇಗ ಬರ್ತೀನಿ ಹೀರೋ ಅಂತೇಳ್ಬಿಟ್ಟು ಅವನೊಂದು ಕರ್ಕೊಂಡೋದ, ಇವನು ಬಿಟ್ಟೋದ. ಮತ್ತೊಂದು ಸ್ವಲ್ಪ ಆಟ ಅಂದ್ರೆ ಸಖತ್ತು ಆಟ ಮಾಡ್ತಾಯಿದ್ದ. ಅದಕ್ಕೆ ನಿದ್ದೆ ಟೈಮ್ ಬೇರೆ ಮಧ್ಯಾಹ್ನ ಕರೆಕ್ಟಾಗೆ. ಅದಕ್ಕೆ ಮಲ್ಕೊಳ್ಳಿ ಅಂತೇಳ್ಬಿಟ್ಟು ಇಲ್ಲೇ ಜೋಲಿ ಕಟ್ಟಿದ್ದೀನಿ. ಗಾಳಿ ಇಲ್ಲ ಪಾಪ. ಆಗಲೇ ಭಾಳ ಹೊತ್ತಾಯ್ತು ಮಲ್ಕೊಂಡು. ಗಾಳಿ ಬೀಸ್ತಾ ಇಲ್ಲ. ಮತ್ತು ಸ್ವಲ್ಪ ಬಿಸಿಲಂದ್ರೆ ಡೈರೆಕ್ಟಾಗೆ ಜೋಲಿಗೆ ಬರ್ತಾಯಿದೆ ಬಿಸಿಲು. ಹಾಗಾಗಿ ಸರಿಯಾಗಿ ಮಲಗ್ತಾ ಇಲ್ಲ, ಒದ್ದಾಡ್ತಾ ಇದೆ. ನನಗೆ ತೂಗಿ ಮಲಗಿಸ್ತಾ ಇದ್ದೀನಿ. ಏನಂದರೆ ಅಂಗನವಾಡಿಯಲ್ಲಿ ಊಟ ಆದ ತಕ್ಷಣವೇ ಮಲಗಿಸ್ತಾರೆ. 1:15 ಅಷ್ಟೊತ್ತಿಗೆ ಮಲಗಿಸ್ಬಿಡ್ತಾರಲ್ಲ ಒಂದು ಸ್ವಲ್ಪ ಹೊತ್ತು. ಅದಕ್ಕೆ ಅಭ್ಯಾಸ ಆಗಿಬಿಟ್ಟಿದೆ ಮಧ್ಯಾಹ್ನ ಡೈಲಿ ಮಲಗೋದು. ಅದಕ್ಕೆ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ದ. ಇಲ್ಲೇ ಒಂದು ಸೀರೆ ತೊಗೊಂಡು, ಇನ್ನು ನಮ್ಮ ಅತ್ತೆದು ಒಂದು ಹಳೆ ಸೀರೆ ಇತ್ತು ಇಲ್ಲೇ, ಅದನ್ನೇ ಹಾಕಿದ್ದೀನಿ ಮಲ್ಕೊಳ್ಳಿ ಅಂತ ಹೇಳಿ. ಇಲ್ಲಾಂದರೆ ಸಖತ್ತು ಇದು ಮಾಡ್ತಾಯಿರ್ತಾನೆ. ಒಂದು ಸತಿ ಆಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ನು ಮುಗೀತು, ಸುಮ್ಮನೆ ಇರೋದಿಲ್ಲ ಬೇಗ. ಅದಕ್ಕೆ ಕೆಲಸ ಕೂಡ ಎಲ್ಲ ಆಗಿದೆ. ಸಾಯಂಕಾಲ ಮತ್ತೆಲ್ಲ ಸ್ಟಾರ್ಟ್ ಮಾಡಬೇಕು. ಇನ್ನೇನು ಸಾಂಬಾರು ಮಾಡೋದೇನಿಲ್ಲ. ಇನ್ನು ಬೆಳಗ್ಗೆನೇ ಸಾಂಬಾರು ಮಾಡಿದ್ದೀನಲ್ವ. ಬೆಳಗ್ಗೆ ಮುದ್ದೆ ಮಾಡೋಣ ಅಂದ್ಕೊಂಡೆ. ನಮ್ಮ ಮನೆಯವರು ಮುದ್ದೆ ಏನು ಬೇಡ ಬಿಡು ಅಂತಂದರು. ಅದಕ್ಕೆ ಇವಾಗ ಮುದ್ದೆ ಮಾಡ್ತೀನಿ. ಅನ್ನ ಮಾಡಿದ್ದೆ, ಅನ್ನ ಇದೆ. ಅದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಅನ್ನ, ಅದನ್ನೇ ಹಾಕ್ಬಿಟ್ಟು ಮುದ್ದೆ ಮಾಡ್ತೀನಿ ಬಿಸಿದು. ಮತ್ತು ನಾಳೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಇನ್ನು ಚಪಾತಿ ಎಲ್ಲ ಮಾಡಿಟ್ಟು ಹೋಗ್ತೀನಿ. ಅದಕ್ಕೆ ಇನ್ನು ಬಟ್ಟೆ ಕೂಡ ಏನೂ ತೊಗೊಂಡಿಲ್ಲ. ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು. ಜಾಸ್ತಿ ಏನಿಲ್ಲ. ನಾನು ಸೋಮವಾರ ನಾಳೆ ಹೋಗ್ತೀನಿ, ಮಂಗಳವಾರ ಒಂದಿನ ಇರ್ತೀನಿ, ಬುಧವಾರ ಬಂದುಬಿಡ್ತೀನಿ. ಹಾಗಾಗಿ ಗುಂಡನಿಗೆ ಒಂದು 3 ಜೊತೆ ಇಟ್ಕೊತೀನಿ. ಯಾಕೆಂದರೆ ಮಕ್ಕಳಿಗೆ ಎಲ್ಲೋದ್ರೂ ಎಲ್ಲಿ ಬಂದ್ರೂ ನಮಗೆ ಕಮ್ಮಿ ಇದ್ದರೂ ಕೂಡ ಮಕ್ಕಳಿಗೆ ಕಡಿಮೆ ಆಗಬಾರ್ದು ಬಟ್ಟೆ. ಎಕ್ಸ್ಟ್ರಾ ಇಟ್ಕೊಂಡು ಹೋಗ್ಬೇಕು ಒಂದು ಜೊತೆ ಅವನಿಗೆ. ಅದಕ್ಕೆ ಅವ್ನಿಗೆ ಒಂದು 3 ಜೊತೆ ಬಟ್ಟೆ ಇಟ್ಕೊತೀನಿ. ನಾನೊಂದು ಜೊತೆ ಹಾಕ್ಕೊತೀನಿ, ಒಂದು ಜೊತೆ ಇಟ್ಕೊತೀನಿ, ಅಷ್ಟೇ ಸಾಕು. ಆಮೇಲೆ ನೋಡೋಣ ಅಲ್ಲಿ ಹೋದ್ಮೇಲೆ ಹೆಂಗಾಗುತ್ತೆ ಗೊತ್ತಿಲ್ಲ. ಅದಕ್ಕೆ ಇನ್ನು ತೊಗೋಬೇಕು, ಅವೆಲ್ಲ ಜೋಡಿಸ್ಕೋಬೇಕು. ಇನ್ನು ಕಿವಿ ಕೂಡ ಇಟ್ಕೊಂಡಿಲ್ಲ, ಕಿವಿಗೆ ಇಟ್ಕೋಬೇಕು. ಕಿವಿ ಇದೆ ನನಗೆ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ನಾನು ಡೈಲಿ ಯೂಸ್ ಹಾಕ್ಕೊತಿದ್ನಲ್ಲ ಫಸ್ಟಿಗೆ, ಮುಂಚೆ ಎಲ್ಲನೂ ಅವು ಮುರಿದೋಗಿಬಿಟ್ಟಿದ್ದಾವೆ. ನಾನು ಮೊನ್ನೆ ಹೋಗಿ ಕೇಳಿದಾಗ ಸಖತ್ತು ರೇಟ್ ಹೇಳ್ತಾಯಿದ್ರು. ಬಂಗಾರ ರೇಟ್ ಸಖತ್ತು ರೇಟ್ ಆಗಿಬಿಟ್ಟಿದೆ. ಏನು ತೊಗೊಳೋಣ ಏನು ಬಿಡೋಣ ಅನ್ನಿಸ್ತಾ ಇದೆ. ಅವು ಕೊಟ್ಬಿಟ್ಟು ಸರಿ ಸಮ ತೊಗೊಳೋಣ ಯಾವುದಾದ್ರೂ ಒಂದು ಜೊತೆ ಸದ್ಯಕ್ಕೆ ಇರಲಿ ಅಂತ ಅಂದ್ಕೊಂಡ್ರೆ ಅವು ತುಂಬ ಕಡಿಮೆ ಇರ್ತವೆ. ತೂಕಂತೂ ಸಿಕ್ಕಾಪಟ್ಟೆ ಕಡಿಮೆ, ಮತ್ತು ತೆಳ್ಳಗಿರ್ತಾವೆ, ಚೆನ್ನಾಗಿರೋದಿಲ್ಲ ಅಷ್ಟೊಂದು. ಅದಕ್ಕೆ ಹಿಂದೆ ಮುಂದೆ ನೋಡ್ತಾಯಿದ್ದೀನಿ. ಇವತ್ತು ನಮ್ಮ ಮನೆಯವ್ರ ಹತ್ರ ಹೇಳಿದೆ, ಯಾವಾದರೂ ಬರಲಿ ಎಂಥವಾದ್ರೂ ಬರಲಿ, ಸ್ವಲ್ಪ ಗುಂಡು ಬಂದರೂ ಪರವಾಗಿಲ್ಲ, ಒಂದು ಜೊತೆ ತೊಗೊತೀನಿ ನಾವು ಹಾಕ್ಬಿಟ್ಟು ಸರಿ ಸಮಯ ಯಾವಾದರೂ ಬಂದರೆ ನೋಡಿಬಿಟ್ಟು ಅಂತಂದೆ. ನೋಡಿ ಹೆಂಗೆ ಮಾಡ್ತೀಯ ಅಂತಂದರು. ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ. ನಾಳೆ ನಮ್ಮ ಚಿಕ್ಕಮ್ಮ ಮತ್ತು ರೋಜಾ ಇಬ್ಬರು ಬರ್ತಾರೆ ಚಳ್ಳಕೆರೆಗೆ. ಅದಕ್ಕೆ ನೋಡೋಣ ಹೆಂಗಾಗುತ್ತಂತೇಳಿ ತಗೋಬೇಕು. ಆರ್ಟಿಫಿಷಿಯಲ್ಲು ಕೂಡ ಯಾವೂ ಇಲ್ಲ. ಆರ್ಟಿಫಿಷಿಯಲ್ಲು ಇಟ್ಕೊಂಡ್ರೆ ಡೈಲಿ ಇಟ್ಕೊಂಡ್ರಂತೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಅವು ಇನ್ನು ಕಿವಿಯೆಲ್ಲ ನೋವು ಬರೋದು, ಮತ್ತು ಒಂಥರ ಗುಳ್ಳೆ ಥರ ಆಗೋದು, ಅಲರ್ಜಿ ಆಗುತ್ತೆ. ನನಗೆ ಜಾಸ್ತಿ ಇಟ್ಕೊಂಡ್ರೆ ನನಗೆ ಆಗೋದೇ ಇಲ್ಲ ಅವು ಹೇಳ್ಬೇಕಂದ್ರೆ. ಅದಕ್ಕೆ ಏನಾದರೂ ಎಮರ್ಜೆನ್ಸಿ ಎಲ್ಲಾದರೂ ಹೋದಾಗ ಬಂದಾಗ ಇಟ್ಕೊಳ್ಳೇಬೇಕಾಗುತ್ತೆ, ಅನಿವಾರ್ಯ. ಅದಕ್ಕೆ ಇಟ್ಕೊಂಡು ಹೋಗ್ತಾಯಿರ್ತೀನಿ, ಬರ್ತಾಯಿರ್ತೀನಿ ಅಷ್ಟೇ. ಇಲ್ಲ ಅವು ನನಗೆ ಅಡ್ಜಸ್ಟ್ ಆಗಿದ್ದರೆ ಆರಾಮಾಗಿ ಅಂಥವು ಇಟ್ಕೊಂಡ್ಬಿಡ್ತಿದ್ದೆ, ತಲೆ ಕೆಡಿಸ್ಕೊತಾ ಇರಲಿಲ್ಲ. ಅದಕ್ಕೆ ನೋಡೋಣ ಹೆಂಗಾಗುತ್ತೋ ಅಂತೇಳಿ ತೊಗೋಬೇಕು ಒಂದು ಜೊತೆ. ಅವು ಹಾಕ್ಬಿಟ್ಟು ಸರಿ ಸಮ ಅದಕ್ಕೆ ತೀರಾ ಒಂದು 2,000 3,000 ಆದರೆ ಹೆಂಗೋ ಅಡ್ಜಸ್ಟ್ ಮಾಡ್ಬೋದು. ಅವು ಹಾಕ್ಬಿಟ್ಟು 15,000 16,000 ಕೇಳಿದ್ರೆ ಎಲ್ಲಿಂದ ತರೋಣ? ಅದಕ್ಕೆ ಇನ್ನು ನೋಡೋಣ, ಯೋಚನೆ ಮಾಡ್ತಾಯಿದ್ದೀನಿ. ನಾಳೆ ನಮ್ಮ ಚಿಕ್ಕಮ್ಮವ್ರು ಬರ್ತಾರಲ್ಲ, ಹೋಗೋಣ ಒಂದೊಳ್ಳೆ ಅಂಗಡಿಗೆ ಹೋಗ್ಬಿಟ್ಟು ಸರಿ ಸಮ ಬರೋ ಯಾವನೋ ಒಂದು ಜೊತೆ ಸಿಂಪಲಾಗಿರೋ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ತೊಗೋಬೇಕು ಒಂದು ಜೊತೆ. ಡೈಲಿ ಇಟ್ಕೊಂಡು ಯಾವಾಗಲೂ ಬರೀ ಕಿವಿಲಿದ್ದರೆ ಅಸಲು ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಪಚ್ಚ ಇಲ್ಲ ಪಚ್ಚ ಫಸ್ಟ್ ಟೈಮ್ ಇಲ್ಲಿ ಜೋಲಿ ಕಟ್ಟಿರೋದು ಇವನಿಗೆ. ಇದೇ ಫಸ್ಟ್ ಟೈಮ್ ಜೋಲಿ ಕಟ್ಬಿಟ್ಟು
ಜೋಲಿಯಲ್ಲಿ ಹಾಕ್ತಿರೋದು. ಅವರಪ್ಪ ಬೈಯುತ್ತೆ, ಸಾಕು ಜೋಲಿ ಸ್ಟಾಪ್ ಮಾಡು, ಸುಮ್ಮನೆ ಇನ್ನೇ ಚಿಕ್ಕ ಮಗು ಅಲ್ಲ ಜೋಲಿಗೆ ಹಾಕಿ ತೂಗೋದಕ್ಕೆ, ಇನ್ನೇನು ದೊಡ್ಡನಾದ ಕೆಳಗೆ ಮಲಗಿಸು ಅಂತಾನೆ. ಇಲ್ಲೆಲ್ಲಿ ಮಲಗ್ಸೋಕ್ಕಾಗುತ್ತೆ ಕೆಳಗೆ, ಎಲ್ಲೋ ಇಲ್ಲ. ಮಂಚದ ಮೇಲೆ ಮಲಗ್ಸೋಣ ಅಂತಂದರೆ ಅದು ಕೆಬ್ಬಣ ಬೇರೆ ಫುಲ್ಲು ತಂತಿ ಸುತ್ತಬಿಟ್ಟಿದ್ದೀವಿ. ಹೇಳಬೇಕಂದ್ರೆ ತಂತಿ ಸುತ್ತಿರೋದು ಕೆಬ್ಬಣದ ಮೇಲೆ ಮಲಗಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಒಳಗೆ ಎತ್ತಿಟ್ಬಿಟ್ಟಿದ್ದೀವಿ. ತೀರಾ ಒಂದು ಹಾಸಿಗೆ ಅಂಥದ್ದಾಗಿದ್ದರೆ ಚೆನ್ನಾಗಿರೋದು, ಮೆತ್ತಗೆ ಮಲಗಿಸ್ಬೋದಾಗಿತ್ತು. ಅದು ಏನಿಲ್ಲ, ಎಷ್ಟು ಬೆಡ್ಶೀಟು ಎಷ್ಟು ಚಾಪೆ ಹಾಕಿದ್ರೂ ಒತ್ತಾನೇ ಇರುತ್ತೆ ಅದು. ಅವತ್ತು ಒಂದಿನ ಇಲ್ಲಿ ಮಲಗಿರೋದೇ ನಾವು ಹೆಚ್ಚಾಯ್ತು ಅನಿಸುತ್ತೆ ನಿಜ ಹೇಳ್ಬೇಕಂದ್ರೆ. ಅದ್ರ ಮೇಲೆ ಹಂಗೆ ಸಖತ್ತು ಮೈ ನೋವು ಬರ್ತಿರುತ್ತೆ. ಹಾಗಾಗಿ ಅದು ಮಲಗಬಾರ್ದಂತ ಕೂಡ ಕೆಲವರೆಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ಹೆಂಗೋ ಚೇರ್ ಹತ್ಬಿಟ್ಟು ಜೋಲೆ ಹಾಕಿ ಕಟ್ಟಿ ಮಲಗಿಸಿದ್ದೆ, ಮಲಗಿದ್ದಾನೆ. ಓಕೆ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡಿ ಸಪೋರ್ಟ್ ಮಾಡಿ. ಇನ್ನು ಸಂಜೆ ಆಯಿತು, ಇನ್ನು ದನು ಕೂಡ ಮನೆಗೆ ಹೋದ, ಮಧ್ಯಾಹ್ನನೇ ಹೋದ ಅವನು. ಇನ್ನು ಸಾಯಂಕಾಲಕ್ಕೆ ಬಿಸಿ ಮುದ್ದೆ ಮಾಡಿದ್ದೀನಿ. ಇನ್ನು ಬಿಸಿದ ಅವಾಗ ತಾನೇ ಕಟ್ಬಿಟ್ಟು ಇನ್ನು ಹಾಟ್ ಬಾಕ್ಸ್ಗೆ ಹಾಕಿಟ್ಟಿದ್ದೆ. ಇನ್ನು ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದರು. ಇನ್ನು ಬಂದ ತಕ್ಷಣ ಒಂದು ಕಡೆ ಸಾಂಬಾರು ಕೂಡ ಬಿಸಿ ಮಾಡಿದ್ದೀನಿ. ಬಿಸಿಗೆ ಇಟ್ಬಿಟ್ಟು ಇನ್ನು ಎಷ್ಟು ಬೇಕು ಅಷ್ಟು ತೊಗೊಂಡ್ಬಿಟ್ಟು ಹಂಗೆ ಮತ್ತೆ ಇನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತಾದಮೇಲೆ ಬಟ್ಟೆ ಸುತ್ತಿಟ್ಬಿಡ್ತೀನಿ. ಚಿಕ್ಕದೊಂದು ಪ್ಲೇಟ್ ಹಾಕ್ಬಿಟ್ಟು, ಹಂಗಾದರೆ ಚೆನ್ನಾಗಿರುತ್ತೆ. ಬಟ್ಟೆ ಸುತ್ತಿಟ್ರೇ ಏನೂ ಇದಾಗೋದಿಲ್ಲ, ಯಾಕೆಂದರೆ ಸ್ವಲ್ಪ ಇಲಿ ಕಾಟ ಬೇರೆ ಅಲ್ವಾ. ಬಟ್ಟೆ ಸುತ್ತಿ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟರೆ ಅವು ಏನು ಕೂಡ ಇದು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಇದು ಮಾಡ್ತಾಯಿದ್ದೀನಿ. ಸಾಂಬಾರು ಮಾತ್ರ ತುಂಬ ಚೆನ್ನಾಗಾಗಿತ್ತು. ನನಗಂತೂ ಎಷ್ಟೇ ಚೆನ್ನಾಗಿದ್ರು ಏನೇ ಇದ್ದರೂ ಕೂಡ ಒಂದೇ ಟೈಮೇ ನನಗೆ ತಿನ್ನೋಕೆ ಇಷ್ಟ ಆಗೋದು. ಮತ್ತು ನೆಕ್ಸ್ಟ್ ತಿನ್ಬೇಕಂತಂದ್ರೂ ಅನಿಸೋದಿಲ್ಲ. ಇಲ್ಲಿ ಬಂದುಬಿಟ್ಟು ಧನುಗೆ ಫೋನ್ ಮಾಡಿದ್ದಾರೆ ಇಬ್ಬರು ಅಪ್ಪ ಮಗ. ನಮ್ಮ ಧನುನ ಮಾತಾಡಿಸ್ತಾ ಇದ್ದಾನೆ ಜೋರಾಗಿ, ಸುಮ್ಮನೆ ಧನು ನಾನು ಬರ್ತೀನಿ, ನಾನು ಯಾಕೆ ಬಿಟ್ಟೋದೆ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಮಾತಾಡ್ತಾ ಇದ್ದಾನೆ ಜೋರಾಗೆ. ಇನ್ನು ಹೊರಗಡೆ ಮತ್ತೆ ಸಾಯಂಕಾಲ ಆಗಿತ್ತಲ್ಲ, ಇನ್ನು ಇಲ್ಲಿ ಕೂಡ ಮಳೆ ಬರೋ ಸಿಚುವೇಶನ್ ಕೂಡ ಇತ್ತು. ಅದಕ್ಕೆ ಸ್ವಲ್ಪ ಬೇಗ ಊಟ ಮಾಡಿಕೊಂಡು ಇನ್ನು ಮನೆ ಹತ್ರ ಹೋಗೋಣ ಅಂತ ಹೇಳಿ ಇನ್ನು ಅವ್ರನ್ನ ಸ್ವಲ್ಪ ಅರ್ಜೆಂಟ್ ಮಾಡ್ತಾ ಇದ್ದೀನಿ. ಇನ್ನು ಮುದ್ದೆ ಕೂಡ ಆಗಿತ್ತು, ಇನ್ನು ಸಾಂಬಾರು ಕೂಡ ಬಿಸಿ ಮಾಡಿ ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಬೇಗ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನೋಡ್ತಾ ಇರ್ಬೋದು ವೆದರ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿರುತ್ತೆ ಸಾಯಂಕಾಲ ಟೈಮ್ ಎಲ್ಲ ಕೂಡ, ಒಟ್ಟು ಪರವಾಗಿಲ್ಲ. ಒಂದು ವಾರದಿಂದ ತುಂಬ ಖುಷಿ ಆಗ್ತಾಯಿದೆ ನನಗಂತೂ. ಅಂದರೆ ಈ ಬಿಸಿಲಲ್ಲಿ ನನಗೆ ಒಂಥರ ಬೆಂದು ಸಾಕಾದಂಗೆ ಆಗ್ಬಿಟ್ಟಿತ್ತು ಮನೆಯಲ್ಲಿ. ಮತ್ತು ಹೊರಗಡೆ ಗಾಳಿ ಇರಲಿಲ್ಲ. ನನಗಂತೂ ತುಂಬ ಹಿಂಸೆ ಅಂದರೆ ಸಿಕ್ಕಾಪಟ್ಟೆ ಹಿಂಸೆ ಆಗಿತ್ತು. ಒಂದು ವಾರದಿಂದ ಪರವಾಗಿಲ್ಲ, ಚೆನ್ನಾಗೇ ಇದ್ದೀನಿ. ಮತ್ತು ನನಗೆ ಇವಾಗ ಹೊಟ್ಟೆಯಲ್ಲಿ ಸಂಕಟ ಆಗೋದು ಆ ಥರ ಎಲ್ಲ ಏನೂ ಕೂಡ ಅನಿಸಲ್ಲ, ಆರಾಮಾಗಿದ್ದೀನಿ. ಅದೇ ಒಂಥರ ಖುಷಿ ನನಗೆ. ನಿಜವಾಗ್ಲೂ ತುಂಬ ಕಷ್ಟಪಟ್ಟಿದ್ದೀನಿ ಈ ವರ್ಷದಲ್ಲಿ. ಬೇಸಿಗೆ ಅಂತೂ ಸಖತ್ ಹಿಂಸೆ ಕೊಟ್ಬಿಡ್ತು ನನಗಂತೂ. ಹಾಗಾಗಿ ಇವಾಗ ಆರಾಮಾಗಿದ್ದೀನಿ ಫ್ರೆಂಡ್ಸ್. ಇನ್ನು ನಮ್ಮ ಮನೆಯವರು ಕೂಡ ಊಟ ಇಟ್ಕೊಟ್ಟೆ. ಇನ್ನು ನಾನು ಕೂಡ ಊಟ ಮಾಡಿ ಗುಂಡನಿಗೂ ಕೂಡ ಊಟ ಮಾಡಿಸ್ಕೊಂಡು ಇನ್ನು ಮನೆ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೆ ವ್ಲಾಗ್ ನೋಡಿ ಸಪೋರ್ಟ್ ಮಾಡಿ.